ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ವಸಂತ ವಿ ಪಾಟೀಲ್ ಹಾಗೂ ಶಂಕರ್ ಪಾವಡೆ ಎಂಬುವರ ವಿರುದ್ಧ ಈಗಾಗಲೇ ಬೆಂಗಳೂರಿನ ವಿಶ್ವೇಶ್ವರಪುರ ಪೊಲೀಸ್ ಠಾಣೆಯಲ್ಲಿ IPC ಸೆಕ್ಷನ್ 406 ಹಾಗೂ 420 ಅಡಿಯಲ್ಲಿ FIR ದಾಖಲಾಗಿದೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ನಾವೀಗ ಬೆಂಗಳೂರಿನ ಚಾಮರಾಜಪೇಟೆಯ ವಿಶ್ವೇಶ್ವರಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವಂತಹ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ನ ಪ್ರಧಾನ ಕಚೇರಿಯಲ್ಲಿದ್ದೇವೆ. ಈ ಒಂದು ಪ್ರಧಾನ ಕಚೇರಿಯ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ರಾಜಣ್ಣನವರು ನೀಡಿರ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅಂದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಕಂಪನಿಯ ಸಂಬಂಧಪಟ್ಟಂತೆ ಈ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡೋದಕ್ಕೆ ನಿರ್ವಹಣೆ ಹಾಗೂ ವಿಸ್ತರಣೆಗಾಗಿ 2013ರಿಂದ 2017ರವರೆಗೂ ಕೂಡ ಮಾಜಿ ಸಚಿವ ಶಾಸಕ ರಮೇಶ್ ಜಾರಕಿಹೊಳಿ ಅಧ್ಯಕ್ಷರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದುಕೊಂಡು ನಿರ್ದೇಶಕರಾಗಿದ್ದಂತಹ ವಸಂತ ವಿ ಪಾಟೀಲ್ ಹಾಗೂ ಶಂಕರ್ ಪಾವಡೆರವರು 232 ಕೋಟಿಗಳು ಹಾಗೂ 88 ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ಪಡೆದಿದ್ದಾರೆ. 2013ರಿಂದ 2017ರವರೆಗೂ ಕೂಡ ಹಂತ ಹಂತವಾಗಿ 232 ಕೋಟಿ 88 ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ಪಡೆದಿದ್ದು 2023ರ ಅವಧಿಗೆ ಈ ಒಂದು ಸಾಲದ ಮೊತ್ತ ಒಟ್ಟಾರೆಯಾಗಿ 439 ಕೋಟಿ ರೂಪಾಯಿ 7 ಲಕ್ಷಗಳಾಗಿರುತ್ತೆ. ಬರೋಬ್ಬರಿ 439 ಕೋಟಿ 7 ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ಪಾವತಿ ಮಾಡಬೇಕಾಗಿರುತ್ತೆ. ಆದರೆ ಸಾಲವನ್ನು ಮರುಪಾವತಿ ಮಾಡದೆ ವಂಚನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ FIR ದಾಖಲಾಗಿರ್ತಕ್ಕಂಥದ್ದು. ಮ್ಯಾನೇಜರ್ ರಾಜಣ್ಣರವರು ನೀಡಿರ್ತಕ್ಕಂಥ ದೂರಿನಲ್ಲಿರ್ತಕ್ಕಂಥ ಪ್ರಮುಖಾಂಶಗಳು ಕೂಡ ಇದೆ. ಸಾಲವನ್ನು ಪಡೆದುಕೊಳ್ಳುವಾಗ ಬ್ಯಾಂಕಿನ ನಿಬಂಧನೆಗಳು ಹಾಗೂ ನಿಯಮಾವಳಿಗಳಿಗೆ ಅನುಗುಣವಾಗಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿರ್ತಾರೆ. ಪ್ರಮಾಣ ಪತ್ರದಲ್ಲಿ ಈ ಒಂದು ಹುದ್ದೆಯಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ನಿರ್ಗಮಿಸುವುದಿಲ್ಲ, ಅಂದರೆ ಸಾಲವನ್ನು ಮರುಪಾವತಿ ಮಾಡುವವರೆಗೂ ಕೂಡ ನಿರ್ಗಮಿಸುವುದಿಲ್ಲ ಅಂತೇಳಿ ಪ್ರಮಾಣವನ್ನು ಪತ್ರಿಕೆಯನ್ನು ಸಲ್ಲಿಕೆಯನ್ನು ಮಾಡಿದರೂ ಕೂಡ ಆದಾಗ್ಯೂ ಇವರೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಂದ ಈಗಾಗಲೇ ನಿರ್ಗಮಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ಗೆ ವಂಚನೆ ಮಾಡುವಂಥ ಸಲುವಾಗಿಯೇ ಇವರೆಲ್ಲರೂ ಕೂಡ ತಮ್ಮ ಹುದ್ದೆಗಳನ್ನು ನಿರ್ಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಣವನ್ನು ಕೂಡ ಮರುಪಾವತಿ ಮಾಡುವುದಿರುವುದಿಲ್ಲ ಅಂಥೇಳಿ ಆರೋಪಿಸಿ ಇವರ ವಿರುದ್ಧ ಈಗಾಗಲೇ ಕೇಸನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ವಿರುದ್ಧ ವಿಶ್ವೇಶ್ವರಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕ್ಯಾಮ್ರಾಮನ್ ರಮೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.